ಮೂಡ ಹಗರಣ ಪ್ರಕರಣದಲ್ಲಿ ಈಗಾಗಲೇ ಏನು ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಒಂದು ಧರಣಿಯನ್ನು ನಡೆಸಿರುವಂಥದ್ದು. ಈ ವಿಚಾರದಲ್ಲಿ ಏನು ಚರ್ಚೆಗೆ ಒಂದು ಅವಕಾಶವನ್ನು ನೀಡಬೇಕು ಅಂತೇಳಿ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಈಗ ನನ್ನ ಜೊತೆ ಯತ್ನಾಳ್ ಸಾಹೇಬರು ಸಹ ಇರುವಂಥದ್ದು. ಈಗ ಮಾತಾಡ್ತೀನಿ ಸರ್. ಶುಭೋದಯ ಸರ್. ನಮಸ್ಕಾರ ಸರ್. ಸರ್, ಈಗಾಗಲೇ ಒಂದು ಅಹೋರಾತ್ರಿ ಒಂದು ಧರಣಿಯನ್ನು ನಡೆಸಿದ್ದೀರಿ. ಹೌದು, ನಾವು ನಿನ್ನೆ ಒಂದು ವಾರದಿಂದ 2 ಇಶ್ಯೂಗಳ ಬಗ್ಗೆ ನಾವು ನಿಲುವಳಿಗೆ ಸೂಚನೆ ಕೊಟ್ಟಿದ್ದೀವಿ. ಒಂದು ವಾಲ್ಮೀಕಿ ಹಗರಣ, ಎರಡನೇದ್ದು ನಮ್ಮ ಮೈಸೂರು ಮೂಡ. ನಮ್ಮದೇನಿದೆ ಇದು ಚರ್ಚೆ ಆಗಬೇಕು. ಇದು ಭಾಳ ದೊಡ್ಡ ವ್ಯಾಪ್ತಿ ಇದೆ. ಇದು ಬಿ ಜೆ ಪಿಯವ್ರು ಮಾಡೋರು, ಜೆ ಡಿ ಎಸ್ನವ್ರು ಮಾಡೋರು. ಬಿ ಜೆ ಪಿ ಇದ್ದಾಗ ಅವ್ರೇನು ಬಿ ಜೆ ಪಿ ಒಳಗೆ ಒಬ್ಬ ಮಹಾತ್ಮ ಇದ್ದ, ರಾಜೀವ್ ಅಂತೇಳಿ, ನಮ್ಮ ಪೂಜ್ಯ ತಂದೆಯವರ ಭಾಳ ಆತ್ಮೀಯ ಕಾರ್ಯಕರ್ತ. ಅವನ ಕಾಲದಲ್ಲಿನೇ ಇದು ಆಗಿದೆ ಅನ್ನೋದಿದೆ. ಅವಾಗ ಎಷ್ಟು ಯಾರ್ಯಾರು ಕೊಟ್ಟ, ಬಿ ಜೆ ಪಿಯಲ್ಲಿರೋರು ಎಷ್ಟು ರಕ್ತ ಸಂಬಂಧಿಗಳು ತೊಗೊಂಡ್ರು, ಕಾಂಗ್ರೆಸ್ನಲ್ಲಿರೋ ಸಿದ್ದರಾಮಯ್ಯನವರು ಎಷ್ಟು ತೊಗೊಂಡ್ರು, ಎಲ್ಲನೂ ಹೊರಬೀಳ್ಬೇಕಾದ್ರೆ ಇದನ್ನು ಎಲ್ಲೋ ಒಂದು ಕಡೆ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಒಂದು ಕಡೆ ನಮಗೆ ಗಿಫ್ಟ್ ಡೀಡಾಗಿ ಬಂದಿರುವಂಥದ್ದು ಅಂತೇಳಿ ಸಹ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸರ್ ನೋಡಿರಿ, ಟೋಟಲಿ 1935 ಏನವ್ರು ಏನಿದೆ ನಿಂಗ ಅಂತ ಹೇಳಿದ್ರಲ್ಲ, ದಲಿತ ಒಬ್ಬ ಪಾಪ ಬಡವ, ಆ 3 ಎಕರೆ 16 ಗುಂಟೆಯಿಂದ ಹಿಡಿದು ದಾಖಲೆಗಳನ್ನು ಎಲ್ಲ ಕೊಟ್ಟಿ ದಾಖಲೆಗಳ ತಳ್ಳಿ ಇವತ್ತು ಏನು ಅವೆಲ್ಲ ಕೊಟ್ಟಿ ದಾಖಲೆನೇ ಅದಾವೆ, ಎಲ್ಲ ಸೃಷ್ಟಿ ಮಾಡ್ಯಾರ. ಮುಂದೆ ನಮ್ಮವ್ರು ಬಂದ್ಮ್ಯಾಗೂ ಅದಕ್ಕೆ ಸಕ್ರಮ ಮಾಡ್ಯಾರ ನಮ್ಮ ಪೂಜ್ಯ ತಂದೆಯವರು. ಇವೆಲ್ಲ ಅದಾವೆ ಒಳಗೆ. ಸರ್, ಈಗಾಗಲೇ ಬಿ ಜೆ ಪಿಯು ಸಹ ಇಂಥದೇ ಹಗರಣಗಳು ಸಾಕಷ್ಟು ಇದೆ. ಹಾಕ್ರಿ ಅವ್ರನ್ನೆಲ್ಲ, ಬಿ ಜೆ ಪಿಯವ್ರು ಇರಲಿ, ಕಾಂಗ್ರೆಸ್ ಜೈಲು ಒದ್ದೊಳಗೆ ಹಾಕ್ರಿ. ಸ್ವಚ್ಛರಾಗ್ತದೆ, ಕರ್ನಾಟಕ ಸ್ವಚ್ಛ ಆಗ್ತದೆ. ಇಲ್ಕಂದ್ರೆ ಏನೈತಿ, ಎಲ್ಲರೂ ಲೂಟಿ ಮಾಡೋದು. ನೀವಿದ್ದಾಗ ನಾವು ತಿನ್ನೋದು, ನಾವು ಇದ್ದಾಗ ನೀವು ತಿನ್ನಿರಿ, ಅಂಬಿ ಚುಪ್ ತುಂಬಿ ಚುಪ್. ಕೊನೆಗೇನು ಕರ್ನಾಟಕದ ಸಂಪನ್ಮೂಲ ಲೂಟಿ ಮಾಡಿ ಇವರೆಲ್ಲ ಶ್ರೀಮಂತರಾಗಿ ಯಾವ್ಯಾವುದೋ ನೋಡಿ, ಇಡೀ ಬೆಂಗಳೂರು ತುಂಬ ಆಸ್ತಿ, ಮೈಸೂರು ತುಂಬ ಆಸ್ತಿ, ದಿಲ್ಲಿ ಒಳಗೆ ಆಸ್ತಿ ಮಾಡ್ಕೊಂಡು ನಮ್ಮ ಪಕ್ಷನೂ ಹಾಳು ಮಾಡ್ತಾರೆ, ಅವ್ರ ಪಕ್ಷನೂ ಅವ್ರು ಹಾಳು ಮಾಡ್ತಾರೆ. 14 ತಿಂಗಳಾಯ್ತಲ್ಲ ಕಾಂಗ್ರೆಸ್ನವ್ರು ಬಂದು. ಈಗ್ಯಾಕೆ ತಾಂಡ ಅಭಿವೃದ್ಧಿ ನಿಗಮ, ಈಗ್ಯಾಕೆ ಬೋಯಿ ನಿಗಮ, 14 ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲನೇ ಕ್ಯಾಬಿನೆಟ್ನಾಗೇ ನಿರ್ಣಯ ಮಾಡಬೇಕಾಗಿದ್ದೇನು, ಬಿ ಜೆ ಪಿ ಎಲ್ಲ ಹಗರಣಗಳನ್ನು ತನಿಖೆ ಮಾಡಲಾಗುವುದು, SIT ನೇಮಿಸಲಾಗ ಅನ್ನಬೇಕಾದ್ರೆ. ಈಗ ಮಾನ್ಯ ಹೇಳ್ತಾರೆ, ಲಿಸ್ಟ್ ಕೊಡ್ತಾರೆ, ಅಡ್ವರ್ಟೈಸ್ ಮಾಡಿಕೊಡ್ತಾರೆ, ನಾ ಇಂಥದ್ದು ಎಲ್ಲ ತನಿಖೆ ಮಾಡ್ತಾನೆ. ಇದನ್ನು ಮೊದಲೇ ಮಾಡಿದರೆ ಭಾಳ ನಿಜವಾಗಿ ಸಿದ್ದರಾಮಯ್ಯನವರು ಆಗ್ತಿದ್ರು. ಈ ಸಿದ್ದರಾಮಯ್ಯನವರು ಇದು ಸದನದಾಗ ಕುಂಡ್ರದ್ದು ನೋಡಿಬಿಟ್ರೆ ನಮಗೆ ಅಯ್ಯೋ ಅನ್ನಿಸ್ತದೆ. ಎಲ್ಲಿಗೆ ಬತ್ತಪ್ಪ ಸಿದ್ದರಾಮ ಅಂತಿದ್ರು. ಈಗ ಆನೂ ಇಲ್ಲ, ಹೂನೂ ಇಲ್ಲ, ಹಿಂಗೆ ಕುಂಡಿರ್ತಾರೆ. ಇವತ್ತು ಚರ್ಚೆಗೆ ಅವಕಾಶ ಸಿಗುತ್ತೆ ಅನ್ನೋದು ಭರವಸೆ ಇದೆಯಾ ಸರ್ ತಮಗೆ? ಏನು ಭರವಸೆ ಕೊಡೋದೇ ಇಲ್ಲರ. ಒಬ್ಬರದ್ದು ಸಿದ್ದರಾಮಯ್ಯ ತೆಗೆದ್ರೆ ಮತ್ತೊಬ್ಬ ಬರ್ತಾಯಿದ್ದಾವೆ. ಇವೆಲ್ಲ ಹಗರಣಗಳು ಎಲ್ಲ ಕೂಡಿ ಇದಾವೆ. ಅಡ್ಜಸ್ಟ್ಮೆಂಟ್ ಎಲ್ಲ ತಿನ್ನೋದ್ರಾಗೂ ಅಡ್ಜಸ್ಟ್ಮೆಂಟ್, ವಿಧಾನಸಭಾ ಇಲೆಕ್ಷನ್ದಾಗೂ ಅಡ್ಜಸ್ಟ್ಮೆಂಟ್, ಲೋಕಸಭೆಯಲ್ಲಿ ಅಡ್ಜಸ್ಟ್ಮೆಂಟ್, ತನಿಖೆ ಮಾಡೋದ್ರಾಗೂ ಅಡ್ಜಸ್ಟ್ಮೆಂಟ್. ಇದು ಯತ್ನಾಳ್ ಅವರ ಮಾತು. ಏನಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತೇಳಿ ಒಂದು ಗಂಭೀರವಾದ ಒಂದು ಆರೋಪವನ್ನು ಮಾಡ್ತಾ ಇರೋಂಥದ್ದು. ಕೂಡಲೇ ಚರ್ಚೆಗೆ ಅವಕಾಶವನ್ನು ನೀಡಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅನ್ನೋದು ಸಹ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.